ಮೂತ್ರಪಿಂಡದ ಮಾದರಿ ಬಗ್ಗೆ ಹೇಳುತ್ತೇವೆ. ಬೆನ್ನು ಮೂಳೆಯ ಎರಡು ಬದಿಗಳಲ್ಲಿ ಕಂಡುಬರುತ್ತದೆ. ಹುರುಳಿ ಆಕಾರದಲ್ಲಿದೆ. ರಕ್ತವನ್ನು ಶುದ್ಧೀಕರಿಸುವ ಅಂಗವಾಗಿದೆ. ಇದನ್ನು ಕಿಡ್ನಿ ಅಂತಲೂ ಕರೆಯುತ್ತಾರೆ. ಮೂತ್ರವನ್ನು ಉತ್ಪಾದಿಸುತ್ತದೆ. ಇದು ಸ್ಪ್ರಿಂಗ್ ಬ್ಯಾಲೆನ್ಸ್ ವಸ್ತುವಿನ ತೂಕವನ್ನು ಅಳೆಯುವ ಸಾಧನವಾಗಿದೆ. ಇದು ಹುಕ್ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದರ ಭಾಗಗಳು ಕೊಕ್ಕೆ, ಅಳತೆ ಪಟ್ಟಿ, ಸುಳಿ ಆಕಾರದ ಲೋಹ. ಇದನ್ನು ವಸ್ತುಗಳನ್ನು ಧಾನ್ಯಗಳನ್ನು ಅಳೆಯಲು ಬಳಸುತ್ತಾರೆ. ತೂಕ ಹೆಚ್ಚಾದಂತೆ ಸ್ಪ್ರಿಂಗ್ ಹೆಚ್ಚು ವಿಸ್ತರಿಸುತ್ತದೆ. ಧನ್ಯವಾದ. ಅದೊಂದು ತೂಕ ಮಾಡಿ ತೋರಿಸು. ಉದಾಹರಣೆ, ಎಷ್ಟು ತೂಕ ಐತದ? ಎಷ್ಟು ಗ್ರಾಮ್ ಐತಿ? 250 ಗ್ರಾಂ. ಇದು ಸೂಕ್ಷ್ಮದರ್ಶಕ. ಇದನ್ನು ಕಂಡುಹಿಡಿದ ವಿಜ್ಞಾನಿ ಆಂಟೋನಿ ವ್ಯಾನ್ ಲಿವನ್ಹಾಕ್. ಇವರನ್ನು ಸೂಕ್ಷ್ಮ ಜೀವ ವಿಜ್ಞಾನದ ಪಿತಾಮಹ ಎಂದು ಕರೆಯುತ್ತಾರೆ. ಇದರ ಭಾಗಗಳನ್ನು ನೋಡುವುದಾದರೆ ಇದು ಐಪಿಎಸ್. ಇದರ ಮೂಲಕ ಕಣ್ಣಿಗೆ ಕಾಣಿಸದ ಸೂಕ್ಷ್ಮ ಜೀವಿಗಳನ್ನು ವಸ್ತುಗಳನ್ನು ನೋಡಬಹುದು. ಇದು ಅಬ್ಜೆಕ್ಟಿವ್ ಲೆನ್ಸ್. ಇದರ ಮೂಲಕ ಇದರ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತದೆ. ಇದು ಸ್ಟೇಜ್. ಇದರ ಮೇಲೆ ಸ್ಲೈಡ್ಗಳನ್ನು ಇಡಬಹುದು. ಇದು ಲೈಟ್ ಸೋರ್ಸ್. ಇದು ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಲು ಬೆಳಕನ್ನು ಪ್ರತಿಫಲಿಸುತ್ತದೆ. ಇದರಲ್ಲಿ 3 ರೀತಿಯ ಪ್ರಕಾರಗಳನ್ನು ನೋಡಬಹುದು. ಸಂಯುಕ್ತ ಸೂಕ್ಷ್ಮದರ್ಶಕ ಸಾಮಾನ್ಯ ಪ್ರಯೋಗಾಲಯದಲ್ಲಿ ಬಳಸುತ್ತಾರೆ. ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕ ಬ್ಯಾಕ್ಟೀರಿಯಾಗಳನ್ನು ಕೋಶಗಳನ್ನು ನೋಡಲು ಬಳಸುತ್ತಾರೆ. ಸ್ಟೀರಿಯೋ ಸೂಕ್ಷ್ಮದರ್ಶಕ 3D ಬಿಂಬಗಳನ್ನು ನೋಡಲು ಬಳಸುತ್ತಾರೆ. ನಾವು ಘನಾಕೃತಿಗಳ ಬಗ್ಗೆ ಹೇಳುತ್ತೇವೆ. ಇದು ಗೋಳ. ಇದು ಅಂಚು ಇಲ್ಲ, ಶೃಂಗ ಇಲ್ಲ. ಇದು ವಕ್ರ ಮೇಲ್ಮೈಯನ್ನು ಹೊಂದಿದೆ. ಇದು ಶಂಕು. ಒಂದು ಮುಖ ಇದೆ, ಅಂಚು ಇಲ್ಲ, ಶೃಂಗ ಒಂದು ಇದೆ. ಸಿಲಿಂಡರ್. ಇದಕ್ಕೆ ಮುಖ 2 ಇದ್ದಾವೆ. ಕೆಳಗೆ ಒಂದು, ಮೇಲೆ ಒಂದು. ಒಟ್ಟು 2 ಮುಖಗಳು. ಶೃಂಗ ಇಲ್ಲ, ಅಂಚು ಇಲ್ಲ. ಇದು ಚೌಕ ಘನ. ಇದಕ್ಕೆ ಮುಖ 6 ಇದ್ದಾವೆ. ಮೇಲೆ ಒಂದು, ಕೆಳಗೆ ಒಂದು, ಸುತ್ತಲೂ 4. ಒಟ್ಟು 6 ಮುಖಗಳು. ಇದು ಆಯತ ಘನ. ಇದು ಪಂಚಭುಜ ಪಾದ ಪಟ್ಟಕ. ಇದು ಷಟ್ಭುಜ ಪಾದ ಪಟ್ಟಕ. ದ್ವಿಭುಜ ಪಾದ ಪಟ್ಟಕ. ಇದು ಚೌಕ ಪಾದ ಗೋಪುರ. ದ್ವಿಭುಜ ಪಾದ ಗೋಪುರ. ಷಟ್ಭುಜ ಪಾದ ಗೋಪುರ. ಪಂಚಭುಜ ಪಾದ ಗೋಪುರ. ಇವು ಬಹುಭುಜಾಕೃತಿ. ಜೋರ್ ಹೇಳ. ಇವು ಬಹುಭುಜಾಕೃತಿಗಳು. ಇದು ತ್ರಿಭುಜ. ಇವು ಬಾಹು ಒಂದಕ್ಕೆ, 3 ಕೋನ ಒಂದಕ್ಕೆ, 3 ಶೃಂಗ ಒಂದಕ್ಕೆ. ಇದು ಚೌಕ. 4 ಬಾಹುಗಳನ್ನು ಹೊಂದೈತಿ, 4 ಕೋನಗಳನ್ನು ಹೊಂದೈತಿ, 4 ಶೃಂಗಗಳನ್ನು ಹೊಂದೈತಿ. ಇದು ಷಟ್ಭುಜಾಕೃತಿ. ಪಂಚಭುಜಾಕೃತಿ. ಪಂಚಭುಜಾಕೃತಿ 6 ಬಾಹು, 5 ಕೋನಗಳನ್ನು ಹೊಂದೈತಿ, 5 ಬಾಹುಗಳನ್ನು ಹೊಂದೈತಿ, 5 ಶೃಂಗಗಳನ್ನು ಹೊಂದೈತಿ. ಹೆಸರಷ್ಟೇ ಹೇಳ. ಹೆಸರು ಹೇಳ್ಬಿಡಿ ಸಾಕು. ಇದು ಷಟ್ಭುಜಾಕೃತಿ. ಇದು ಸಪ್ತಭುಜಾಕೃತಿ. ಇದು ಅಷ್ಟಭುಜ. ಇದು ನ್ಯೂಟನ್ ಚಕ್ರ. ನ್ಯೂಟನ್ ಚಕ್ರವನ್ನು ಕಂಡು ಇದು ನ್ಯೂಟನ್ ಚಕ್ರ. ನ್ಯೂಟನ್ ಚಕ್ರವನ್ನು ಕಂಡು ಹಿಡಿದ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್. ಇದರಲ್ಲಿ ನಾವು 7 ಬಣ್ಣವನ್ನು ಕಾಣುತ್ತೇವೆ. ಅವು ಯಾವೆಂದರೆ ನೇರಳೆ, ಊದ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. ಇವು 7 ಬಣ್ಣವನ್ನು ಜೋರಾಗಿ ತಿರುಗಿಸಿದಾಗ ಬಿಳಿ ಬಣ್ಣ ನಮಗೆ ಕಾಣುತ್ತದೆ. ಇದರಿಂದ ನಾವು ಏನನ್ನು ತಿಳಿಯುತ್ತೇವೆ ಅಂದರೆ ಬಿಳಿ ಬೆಳಕು 7 ಬಣ್ಣಗಳಿಂದಾಗಿ. ಗುಡ್. ಇದು ಚಲಿಸಿ ಉಪಕರಣ ಪೆಟ್ಟಿಗೆ. ಕಿಟಕಿ ಹಾಕುವ. ಹಾಂ, ಎಸ್. ಈಗ ಹೇಳು. ಇದು ಆಟೆ ಪಟ್ಟೆ ಸರಳ ರೇಖಾಖಂಡಗಳನ್ನು ಅಳೆಯಲು ಮತ್ತು ತಡಿವೆ. ಇದು ಅಳತೆ ಪಟ್ಟೆ ಸರಳ ರೇಖಾಖಂಡಗಳನ್ನು ಅಳೆಯಲು ಮತ್ತು ಎಳೆಯಲು ಬಳಸುತ್ತಾರೆ. ಇದು ವಿಭಾಜಕ ರೇಖಾಖಂಡಗಳ ಉದ್ದವನ್ನು ನಿಖರವಾಗಿ ಅಳೆಯಲು ಮತ್ತು ಎಳೆಯಲು ಬಳಸುತ್ತಾರೆ. ಇದು ಕೈವಾರ ವೃತ್ತವನ್ನು ರಚಿಸಲು ಬಳಸುತ್ತಾರೆ. ಇದು ಕೋನಮಾಪಕ ಕೋನಗಳನ್ನು ಅಳೆಯಲು ಬಳಸುತ್ತಾರೆ. ಇದು ತ್ರಿಭುಜ ಮೂಲೆ ಪಟ್ಟಿ ಲಂಬಕೋನಗಳನ್ನು ಎಳೆಯಲು ಮತ್ತು ಅಳೆಯಲು ಬಳಸುತ್ತಾರೆ.
ಇದು ವರ್ಗಮೂಲೆ, ಪಟ್ಟಿ, ಸಮಾಂತರ ರೇಖೆ, ಲಂಬ ರೇಖೆಗಳನ್ನು ಎಳೆಯಲು ಬಳಸುತ್ತಾರೆ. ತಾಪಮಾಪಕಗಳು ತೋರಿಸು. ವಸ್ತು ಎಷ್ಟು ಬಿಸಿಯಾಗಿದೆ ಜೋರು ಹೇಳು. ವಸ್ತು ಎಷ್ಟು ಬಿಸಿಯಾಗಿದೆ ಎಂಬ ಅಳತೆಯನ್ನು ತಾಪವನ್ನು ತಾಪಮಾಪಕಗಳಿಂದ ಅಳೆಯುತ್ತೇವೆ. ತಾಪವನ್ನು ಡಿಗ್ರಿ ಸೆಲ್ಸಿಯಸ್, ಫ್ಯಾರೆನ್ಹೀಟ್ ಮತ್ತು ಕೆಲ್ವಿನ್ಗಳಲ್ಲಿ ಅಳೆಯುತ್ತೇವೆ. ಅಂತಾರಾಷ್ಟ್ರೀಯ ಮಾನ ಕೆಲ್ವಿನ್. ನಾನು ಈಗ ಪ್ರಯೋಗಶಾಲಾ ತಾಪಮಾಪಕದ ಬಗ್ಗೆ ಹೇಳುತ್ತೇನೆ. ಇದು ಪ್ರಯೋಗಶಾಲಾ ತಾಪಮಾಪಕ. -10 ಡಿಗ್ರಿ ಸೆಲ್ಸಿಯಸ್ ಇಂದ 110 ಡಿಗ್ರಿ ಸೆಲ್ಸಿಯಸ್ 110 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದನ್ನು ಅಳೆಯುತ್ತೇವೆ. ಇದರಲ್ಲಿ ಪಾದರಸವನ್ನು ಬಳಸುತ್ತಾರೆ. ನಾನು ಈಗ ವೈದ್ಯಕೀಯ ತಾಪಮಾಪಕದ ಬಗ್ಗೆ ಹೇಳ್ತೇನೆ. ಇದು ವೈದ್ಯಕೀಯ ತಾಪಮಾಪಕ. ಇದನ್ನು ನಮ್ಮ ದೇಹದ ತಾಪವನ್ನು ಅಳೆಯಲು ಬಳಸುತ್ತೇವೆ. ಸ್ವಲ್ಪ ಸಮಯ ಬಾಯಲ್ಲಿಟ್ಟು ಹೊರತೆಗೆದಾಗ ಪಾದರಸವನ್ನು ಮಟ್ಟ ನೋಡಿ ತಾಪವನ್ನು ಅಳೆಯಲಾಗುತ್ತದೆ. ಸ್ವಲ್ಪ ಪಾದರಸ ಬೇಗನೆ ಕೆಳಗೆ ಇಳಿಯದಾಗಿ ವಕ್ರತೆ ರಚನೆ ಹೊಂದಿದೆ. ಮಾನವನ ದೇಹದ ತಾಪ 37 ಡಿಗ್ರಿ ಸೆಲ್ಸಿಯಸ್ ಇದೆ. 37 ಡಿಗ್ರಿ ಸೆಲ್ಸಿಯಸ್ ಇದೆ. ವ್ಯಾಪ್ತಿ 35 ಡಿಗ್ರಿ ಸೆಲ್ಸಿಯಸ್ಗಿಂತ 2 ಡಿಗ್ರಿ ಸೆಲ್ಸಿಯಸ್. ನಾನು ಈಗ ಡಿಜಿಟಲ್ ಥರ್ಮಾಮೀಟರ್ ಬಗ್ಗೆ ಹೇಳುತ್ತೇನೆ. ಇದು ಡಿಜಿಟಲ್ ಥರ್ಮಾಮೀಟರ್ಯನ್ನು ಫ್ಯಾರೆನ್ಹೀಟ್ಗಳಲ್ಲಿ ಅಳೆಯುತ್ತಾರೆ. ನಾನು ಅವಕೆಂಪು ವಿಕಿರಣ ತಾಪಮಾಪಕದ ಬಗ್ಗೆ ಹೇಳುತ್ತೇನೆ. ಇದು ಅವಕೆಂಪು ವಿಕಿರಣ ತಾಪಮಾಪಕ. ವ್ಯಕ್ತಿಯ ದೇಹವನ್ನು ಸ್ಪರ್ಶಿಸದೆ ತಾಪವನ್ನು ಅಳೆಯಬಹುದು. ಇದರಿಂದ ರೋಗ ಹರಡುವ ಅಪಾಯವನ್ನು ಕಡಿಮೆ ಮಾಡಬಹುದು. ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಇವುಗಳನ್ನು ಹೆಚ್ಚಾಗಿ ಬಳಸಿದ್ದನ್ನು ನಾವು ಕಾಣಬಹುದು. ವ್ಯಕ್ತಿಯ ಹನಿಗೆ ಹೆಚ್ಚಿಗಿದಾಗ 37.2 ಡಿಗ್ರಿ ಸೆಲ್ಸಿಯಸ್ ನಾವು ಕಾಣಬಹುದು. ಇದು ಮಾನವನ ಅಸ್ಥಿಪಂಜರ. ನಾವು ಮಾನವನ ಅಸ್ಥಿಪಂಜರದ ಬಗ್ಗೆ ಹೇಳುತ್ತೇವೆ. ಮಾನವನ ಅಸ್ಥಿಪಂಜರವು ಮೂಳೆಗಳಿಂದಾಗಿದೆ. ನಮ್ಮ ದೇಹದಲ್ಲಿ ಒಟ್ಟು 206 ಮೂಳೆಗಳಿವೆ. ಹುಟ್ಟಿದ ಸಮಯದಲ್ಲಿ 270 ಮೂಳೆಗಳಿರುತ್ತವೆ. ಬೆಳವಣಿಗೆ ಆದಂಥ ಕೆಲವು ಮೂಳೆಗಳು ಕೂಡಿಕೊಂಡು 206 ಮೂಳೆಗಳಾಗುತ್ತವೆ. ಅಸ್ಥಿಪಂಜರವು ದೇಹಕ್ಕೆ ಆಕಾರ, ಆಸರೆ, ರಕ್ಷಣೆ ನೀಡುವ ಆಂತರಿಕ ಚೌಕಟ್ಟಾಗಿದೆ. ಅಸ್ಥಿಪಂಜರವು ರಕ್ಷಿಸುತ್ತದೆ. ಉದಾಹರಣೆ, ಮೆದುಳನ್ನು ತಲೆಬುರುಡು ರಕ್ಷಿಸುತ್ತದೆ. ಹೃದಯ ಮತ್ತು ಶ್ವಾಸಕೋಶಗಳನ್ನು ಕೆಲುಬುಗಳು ರಕ್ಷಿಸುತ್ತದೆ. ಅಸ್ಥಿಪಂಜರವು ಚಲಿಸಲು ಸಹಾಯ ನೀಡುತ್ತದೆ. ಅಷ್ಟೇ ಅಲ್ಲ, ಮೂಳೆಯ ಮಧ್ಯೆಯಲ್ಲಿ ರಕ್ತವನ್ನು ಉತ್ಪತ್ತಿ ಮಾಡುತ್ತದೆ. ನಮ್ಮ ಇದು ಒಟ್ಟಾರೆಯಾಗಿ ಅಸ್ಥಿಪಂಜರವು ದೇಹದ ಭಂಗಿ ಮತ್ತು ತೂಕವನ್ನು ಸಮತೋಲನದಲ್ಲಿಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ಧನ್ಯವಾದಗಳು. ಕಾಂತಗಳನ್ನು ಹೇಗೆ ಕಂಡುಹಿಡಿಯಲಾಯಿತು ಅದರ ಬಗ್ಗೆ ಕಥೆ ಹೇಳುತ್ತೇನೆ. ಪುರಾತನ ಗ್ರೀಸ್ನಲ್ಲಿ ಮ್ಯಾಗ್ನಸ್ ಎಂಬ ಒಂದು ಹುಡುಗ ಕುರಿ ಕಾಯುವ ಇದ್ದ. ಅವ ತನ್ನ ಊರಿನ ಹತ್ತಿರ ಪರ್ವತಗಳ ಕಡೆಗೆ ತನ್ನ ಕುರಿ ಹಾಗೂ ಆಡುಗಳ ಮೇಲು ಕರೆದುಕೊಂಡು ಹೋಗುತ್ತಿದ್ದನು. ತನ್ನ ಕಡೆ ಒಂದು ಕೋಲಿತ್ತು. ಕೋಲಿನ ತುದಿಯಲ್ಲಿ ಒಂದು ಸಣ್ಣ ಕಬ್ಬಿಣವಿತ್ತು. ಅಲ್ಲಿ ಒಂದು ಶಿಲೆ ಇತ್ತು. ಶಿಲೆಗೆ ಅದನ್ನು ಅಂಟಿಸಿ ಬಿಡಿಸಿಕೊಳ್ಳಲು ಕಷ್ಟಪಟ್ಟು ಎಳೆಯಬೇಕಾದ ಬಂದದ್ದನ್ನು ನೋಡಿ ಅವನು ಆಶ್ಚರ್ಯಪಟ್ಟ. ಇದು ದಂಡಕಾಂತ. ದಂಡಕಾಂತಗಳು 2 ತುದಿಗಳನ್ನು ಹೊಂದಿದೆ. ಇದು ದಕ್ಷಿಣ ಧ್ರುವ, ಇದು ಉತ್ತರ ಧ್ರುವ. ದಂಡಕಾಂತ ಧ್ರುವಗಳಲ್ಲಿ ಕಾಂತೀಯ ಶಕ್ತಿ ಹೆಚ್ಚಾಗಿರುತ್ತದೆ. ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ. ದಂಡಕಾಂತವನ್ನು ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಅದು ದಕ್ಷಿಣೋತ್ತರವಾಗಿ ನಿಲ್ಲುತ್ತದೆ. ಉಪಯೋಗಗಳು: ವಿದ್ಯುತ್ ಮೋಟಾರ್, ಜನರೇಟರ್ ಮತ್ತು ಟ್ರಾನ್ಸ್ಫಾರ್ಮರ್ಗಳಲ್ಲಿ ಬಳಸುತ್ತಾರೆ. MRI ಸ್ಕ್ಯಾನಿಂಗ್, ದೇಹದ ಒಳಭಾಗದ ಚಿತ್ರಣ ಪಡೆಯಲು ಬಳಸುತ್ತಾರೆ. ಸ್ಟೆಥೋಸ್ಕೋಪ್ ವೈದ್ಯರು ಹೃದಯ ಬಡಿತ ಅಳೆಯಲು ಬಳಸುತ್ತಾರೆ. ರೋಗಿಯ ಪರೀಕ್ಷಿಸಲು ಬಳಸುತ್ತಾರೆ. ಇದನ್ನು ಕಂಡುಹಿಡಿದ ವಿಜ್ಞಾನಿ ರೇನ್ ಲಾನೆಕ್ ಅವರು ಕಂಡುಹಿಡಿದರು. 2 ದರ್ಪಣಗಳನ್ನು ಬಳಸಿ ಪ್ರತಿಬಿಂಬವನ್ನು ಉಂಟು ಮಾಡುವುದು. 2 ದರ್ಪಣಗಳ ನಡುವೆ 40 ಡಿಗ್ರಿ ಇಟ್ಟಾಗ 45 ಡಿಗ್ರಿ 40 ಡಿಗ್ರಿ 40 ಡಿಗ್ರಿ ಇಟ್ಟಾಗ ಪ್ರತಿಬಿಂಬವು 9 ಉಂಟಾಗುತ್ತವೆ. ತಡಿಯಾ. ಎಸ್ 2 ದರ್ಪಣಗಳ ನಡುವೆ 60 ಡಿಗ್ರಿ ಇಟ್ಟಾಗ ಪ್ರತಿಬಿಂಬವು 5 ಉಂಟಾಗುತ್ತವೆ. ತಡಿ. ಎಸ್ 2 ದರ್ಪಣಗಳ ನಡುವೆ 90 ಡಿಗ್ರಿ ಇಟ್ಟಾಗ ಪ್ರತಿಬಿಂಬವು 3 ಉಂಟಾಗುತ್ತವೆ. ಎಸ್. ಧನ್ಯವಾದಗಳು. ನಾನು ಈಗ ದರ್ಪಣ ಮತ್ತು ಮಸರದ ಬಗ್ಗೆ ತಿಳಿಸುತ್ತೇನೆ. ಇದು ಲಿಂಗ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುತ್ತದೆ. ಇದು ಬೆಳಕಿನ ಕಿರಣಗಳನ್ನು
ಕೇಂದ್ರೀಕರಿಸುತ್ತದೆ. ಆದ್ದರಿಂದ ಇದನ್ನು ಕೇಂದ್ರೀಕರಿಸುವ ದರ್ಪಣ ಎನ್ನುವರು. ಇದರಲ್ಲಿ ಉಂಟಾಗುವ ಪ್ರತಿಬಿಂಬವು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವಾಗಿರುತ್ತದೆ. ವಸ್ತುವನ್ನು ದರ್ಪಣದ ಸಮೀಪಕ್ಕೆ ಇಟ್ಟಾಗ ಪ್ರತಿಬಿಂಬವು ನೇರ, ನಿತ್ಯ ಮತ್ತು ವರ್ಧಿತವಾಗಿರುತ್ತದೆ. ಅದನ್ನು ದಂತವೈದ್ಯರು ಬಳಸುತ್ತಾರೆ. ಇದು ಪೀನದರ್ಪಣ ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ. ಇದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಆದ್ದರಿಂದ ಇದನ್ನು ವಿಕೇಂದ್ರೀಕರಿಸುವ ದರ್ಪಣ ಎನ್ನುವರು. ಇದರಲ್ಲಿ ಉಂಟಾಗುವ ಪ್ರತಿಬಿಂಬವು ನೇರ, ಮಿಥ್ಯ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾದ ಪ್ರತಿಬಿಂಬವಾಗಿರುತ್ತದೆ. ಇದು ಪೀನಮಸೂರವು ಮಧ್ಯಭಾಗದಲ್ಲಿ ದಪ್ಪವಾಗಿದ್ದು ಅಂಚುಗಳಲ್ಲಿ ತೆಳುವಾಗಿರುತ್ತದೆ. ಇದನ್ನು ಫ್ಲಿಂಟ್ ಗಾಜಿನಿಂದ ಮಾಡಿರುತ್ತಾರೆ. ಇದು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಆದ್ದರಿಂದ ಇದನ್ನು ಕೇಂದ್ರೀಕರಿಸುವ ದರ್ಪಣ ಕೇಂದ್ರೀಕರಿಸುವ ಮಸೂರ ಎನ್ನುವರು. ಇದರಲ್ಲಿ ಉಂಟಾಗುವ ಪ್ರತಿಬಿಂಬವು ಸತ್ಯ ಮತ್ತು ತೆಳೆಕೆಳಗಾಗಿರುತ್ತದೆ. ಪೀನ ಮಸೂರವನ್ನು ಇದು ಪೀನ ಮಸೂರ ಅಲ್ಲ, ಅದು ಇದು ನಿಮ್ನ ಮಸೂರದ ಪ್ರತಿಫಲಿಸುವ ಮೇಲ್ಮೈ ಅನ್ನಂಗಿಲ್ಲ ಅಲ್ಲಿ. ನಿಮ್ನ ಮಸೂರವು ಮಧ್ಯಭಾಗದಲ್ಲಿ ತೆಳುವಾಗಿದ್ದು ಅಂಚುಗಳಲ್ಲಿ ದಪ್ಪವಾಗಿರುತ್ತದೆ. ವಕ್ರೀಭವನ ನಡೀತೈತೆ ಅದ್ರಾಗ. ಇದನ್ನು ಫ್ಲಿಂಟ್ ಗಾಜಿನಿಂದ ಮಾಡಿರುತ್ತಾರೆ. ಇದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಇದು ಹೊರಕಿವಿ, ಇದು ಮಧ್ಯ ಕಿವಿ, ಇದು ಒಳಕಿವಿ. ಮಧ್ಯ ಕಿವಿಯಲ್ಲಿ ನೀ ಮೊದಲಾಗಿ ಹೇಳಬೇಕು. ನಾನು ಕಿವಿಯ ಬಗ್ಗೆ ಹೇಳುತ್ತೇನೆ. ಇದು ಹೊರಕಿವಿ, ಇದು ಮಧ್ಯ ಕಿವಿ, ಇದು ಒಳಕಿವಿ. ಮಧ್ಯ ಕಿವಿಯಲ್ಲಿ ಟೊಮಾಟೊ ಇರುತ್ತದೆ. ಮಧ್ಯ ಕಿವಿಯಲ್ಲಿ 10.1 ಸೆಕೆಂಡ್ಗಳ ಕಾಲ ನಾವು ಕೇಳಿಸಿದ ಮಾತು ಅಥವಾ ಶಬ್ದಗಳು ಇರುತ್ತವೆ. ನಾನು ಮಾನವನ ಮೆದುಳಿನ ಬಗ್ಗೆ ಹೇಳುತ್ತೇನೆ. ಮಾನವನ ಮೆದುಳು ವಿಶ್ವದ ಅತ್ಯಂತ ವೇಗದ ಕಂಪ್ಯೂಟರ್ಗಿಂತ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. ಸಂತೋಷ, ದುಃಖ ಅಥವಾ ನಗು ಇವೆಲ್ಲವನ್ನು ನಾವು ಅನುಭವಿಸುವುದು ನಮ್ಮ ಮೆದುಳಿನ ಸಹಾಯದಿಂದ ಮಾತ್ರ ಸಾಧ್ಯ. ಮೆದುಳು ಪ್ರತಿಯೊಂದು ಚಲನೆ, ಭಾವನೆಗಳನ್ನು ಸೃಷ್ಟಿಸಲು ಕಾರಣವಾಗಿದೆ. ಮಾನವನ ಮೆದುಳಿನ ಅತಿದೊಡ್ಡ ಭಾಗ ಮುನ್ಮೆದುಳು. ಇದನ್ನು ಸೆರೆಬ್ರಮ್ ಎಂದು ಕರೆಯಲಾಗುತ್ತದೆ. ಮಾನವನ ಮೆದುಳಿನ ಭಾಗಗಳು: ಮಹಾಮಸ್ತಿಷ್ಕ, ಥಾಲಮಸ್, ಮಧ್ಯಮಿದುಳು, ಪಾನ್ಸ್, ಮೆಡುಲ್ಲಾ ಅಬ್ಲಾಂಗೇಟಾ, ಅನುಮಸ್ತಿಷ್ಕ. ಮಹಾಮಸ್ತಿಷ್ಕದ ಕಾರ್ಯ: ಇದು ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ, ಕಲ್ಪನೆ, ಭಾವನೆ, ವಿವೇಚನೆ ಮತ್ತು ಇಚ್ಛಾಶಕ್ತಿಗಳ ಕೇಂದ್ರವಾಗಿದೆ. ಥಾಲಮಸ್ನ ಕಾರ್ಯ: ಜ್ಞಾನೇಂದ್ರಿಯಗಳಿಂದ ಸ್ವೀಕರಿಸಿದ ನರಾವೇಗಗಳನ್ನು ಮೆದುಳಿನ ಕಾರ್ಟೆಕ್ಸ್ಗೆ ಕಳುಹಿಸುತ್ತದೆ. ಹೈಪೋಥಾಲಮಸ್ನ ಕಾರ್ಯ: ದೇಹದ ಉಷ್ಣತೆ, ನೀರಿನ ಸಮತೋಲನ, ಹಸಿವು ಮತ್ತು ನಿದ್ರೆಗಳನ್ನು ನಿಯಂತ್ರಿಸುತ್ತದೆ. ಅಲ್ಲದೆ ಸ್ವಯಂ ನಿಯಂತ್ರಿತ ನರವ್ಯೂಹ ಮತ್ತು ಪಿಟ್ಯುಟರಿ ಗ್ರಂಥಿಯನ್ನು ನಿಯಂತ್ರಿಸುತ್ತದೆ. ಪಾನ್ಸ್ನ ಕಾರ್ಯ: ಮಧ್ಯಮೆದುಳಿನ ಕಾರ್ಯ. ಮಧ್ಯಮೆದುಳು ಮುಮ್ಮೆದುಳು ಮತ್ತು ಹಿಮ್ಮೆದುಳಿಗೆ ಸಂಬಂಧ ಕಲ್ಪಿಸುತ್ತದೆ. ಜೊತೆಗೆ ಸಂದೇಶವನ್ನು ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆ ಸಾಗಿಸುತ್ತದೆ. ಪಾನ್ಸ್ನ ಕಾರ್ಯ: ಆಹಾರ ಅಗಿಯುವುದು, ಮುಖದ ಭಾವ ಮತ್ತು ಉಸಿರಾಟ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಮೆಡುಲ್ಲಾ ಅಬ್ಲಾಂಗೇಟದ ಕಾರ್ಯ: ಇದು ದೇಹದ ಅನೈಚ್ಛಿಕ ಕ್ರಿಯೆಗಳಾದ ಉಸಿರಾಟ, ಹೃದಯ ಬಡಿತ, ಜೀರ್ಣನಾಳದ ಚಲನೆ ಅಂದರೆ ನುಂಗುವುದು, ಕೆಮ್ಮುವುದು, ವಾಂತಿ ಮಾಡುವುದು ಇವೆಲ್ಲವುಗಳನ್ನು ನಿಯಂತ್ರಿಸುತ್ತದೆ. ಅನುಮಸ್ತಿಷ್ಕದ ಕಾರ್ಯ: ನಡೆಯುವ, ಓಡುವ ಚಲನೆಗಳಿಗೆ ಅಗತ್ಯವಾದ ಹೊಂದಾಣಿಕೆಯನ್ನು ಇದು ಏರ್ಪಡಿಸುತ್ತದೆ. ಹಾಗಾಗಿ ಇದು ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡುತ್ತದೆ. ಧನ್ಯವಾದಗಳು. ನಾನು ಪೆರಿಸ್ಕೋಪ್ ಬಗ್ಗೆ ಹೇಳುತ್ತೇನೆ. ಇದು ಪೆರಿಸ್ಕೋಪ್ ನೇರವಾಗಿ ಕಾಣಿಸಿದ ವಸ್ತುಗಳನ್ನು ನೋಡಲು ಇದನ್ನು ಬಳಸುತ್ತಾರೆ. ಇದನ್ನು ಮುಖ್ಯವಾಗಿ ಜಲಾಂತರ್ಗಾಮಿಗಳಲ್ಲಿ ಮತ್ತು ಬಂಕರ್ಗಳಲ್ಲಿ ಇದನ್ನು ಬಳಸುತ್ತಾರೆ. ಕೆಲಸ ಮಾಡುವ ವಿಧಾನ: ನಾನು ವರ್ನಿಯರ್ ಕ್ಯಾಲಿಪರ್ಸ್ ಬಗ್ಗೆ ಹೇಳುತ್ತೇನೆ. ಒಂದು ಅತ್ಯಂತ ನಿಖರವಾದ ಅಳತೆ ಸಾಧನವಾಗಿದ್ದು ಇದನ್ನು ವಸ್ತುಗಳ ಉದ್ದ, ಒಳಗಿನ ವ್ಯಾಸ, ಹೊರಗಿನ ವ್ಯಾಸ ಮತ್ತು ಆಳವನ್ನು ಅಳೆಯಲು ಬಳಸಲಾಗುತ್ತದೆ. ವರ್ನಿಯರ ಪ್ರಮಾಣ: ಚಲಿಸಬಲ್ಲ ಸಣ್ಣ ಅಳತೆ ಪಟ್ಟಿ. ದವಡೆಗಳು: ವಸ್ತುಗಳನ್ನು ಹಿಡಿಯುವ ಭಾಗಗಳು. ಲಾಕಿಂಗ್ ಸ್ಕ್ರೂ: ಅಳತೆಯನ್ನು ಸ್ಥಿರಗೊಳಿಸುವುದು. ಇದನ್ನು ಯಂತ್ರಶಾಸ್ತ್ರ ಮತ್ತು ವರ್ಕ್ಶಾಪ್ಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಧನ್ಯವಾದಗಳು. ನಾವು ಕಲ್ಲಿನ ವಿಧಗಳ ಬಗ್ಗೆ ಹೇಳುತ್ತೇವೆ. ಮಾರ್ಬಲ್ ಇದು ಒಂದು ಕಲ್ಲಿನ ರೂಪ. ಗ್ರಾನೈಟ್ ಇದು ಒಂದು ಕಲ್ಲಿನ ರೂಪ. ಸ್ಯಾಂಡ್ಸ್ಟೋನ್ ಸಾಮಾನ್ಯ ಕಲ್ಲು. ಸಾಲ್ಟ್ ಕಲ್ಲುಪ್ಪು. ಬಾಸ್ಲಾಟ್ ಕಂದು ಬಣ್ಣದ ಅಗ್ನಿಶಿಲೆ. ಕಂಗ್ಲೋಮೆರೇಟ್ ಜಲ್ಲಿ ಕಲ್ಲು. ರೆಡ್ ಸಾಯಿಲ್ ಕೆಂಪು ಮಣ್ಣು. ಲ್ಯಾಟ್ರಿಕ್ ಸಾಯಿಲ್ ಮಣ್ಣು. ಬಾಕ್ಸೈಟ್ ಅದಿರು. ಅಲ್ಯೂಮಿನಿಯಂ ಅದಿರು. ಅಲ್ಯೂಮಿನಿಯಂ ಅದಿರು. ಹೆಮಟೈಟ್ ಕಬ್ಬಿಣದ ಅದಿರು. ಬ್ಲ್ಯಾಕ್ ಸಾಯಿಲ್ ಕಪ್ಪು ಮಣ್ಣು. ಅಲುವೆಲ್ ಸಾಯಿಲ್ ಮೆಕ್ಕಲು ಮಣ್ಣು. ಕೋಲ್ ಕಲ್ಲಿದ್ದಲು. ಮ್ಯಾಗ್ನೀಸ್ ಇಂಧನ. ಮ್ಯಾಗ್ನೀಸ್ ಖನಿಜ. ಅದು ಮ್ಯಾಗ್ನೀಸ್ ಖನಿಜ.
ಕಾಪರ್ ತಾಮ್ರ ಹ್ಮ್. ಮಿ- ಮೈಕ. ಮೇಕ ಅಬ್ರಕ್. ಅಬ್ರಕ್ ನಾವು ಮಾನವನ ಮುಂಡದ ಬಗ್ಗೆ ಹೇಳುತ್ತೇವೆ. ಮೆದುಳು ದೇಹದ ಮುಖ್ಯ ಅಂಗವಾಗಿದೆ. ಇದು ನಮ್ಮ ಯೋಚನೆ, ಸ್ಮರಣೆ, ಮಾತು ಹಾಗೂ ಚಲನೆಗಳನ್ನು ನಿಯಂತ್ರಿಸುತ್ತದೆ. ಹೃದಯ ದೇಹದ ಮುಖ್ಯ ಅಂಗವಾಗಿದೆ. ಇದು ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಪಂಪ್ ಮಾಡುವ ಅಂಗವಾಗಿದೆ. ಶ್ವಾಸಕೋಶಗಳು ಉಸಿರಾಟಕ್ಕೆ ಸಹಾಯ ಮಾಡುವ ಪ್ರಮುಖ ಅಂಗಗಳು. ಯಕೃತ್ ದೇಹದಲ್ಲಿನ ಅತಿ ದೊಡ್ಡ ಗ್ರಂಥಿ. ಜಠರ ಆಹಾರವನ್ನು ಮೃದುವಾಗಿಸಿ ಜೀರ್ಣಕ್ರಿಯೆ ಪ್ರಾರಂಭಿಸುತ್ತದೆ. ಸಣ್ಣ ಕರಳು ಆಹಾರವು ಹೀರಿಕೆ ಆಗುತ್ತದೆ. ಇದರಲ್ಲಿ ಬೆರಳಿನಾಕಾರ ರಚನೆಗಳು ಕಂಡುಬರುತ್ತೆ. ಅವುಗಳನ್ನು ವಿಲ್ಲೆಗಳೆನ್ನುವರು. ದೊಡ್ಡ ಕರಳು ಇದು ನೀರು ಮತ್ತು ಖನಿಜಗಳನ್ನು ಹೀರಿಕೊಂಡು ಮಲವನ್ನು ಸಂಗ್ರಹಿಸಿ ಗುದದ್ವಾರದ ಮೂಲಕ ಹೊರಹಾಕುತ್ತದೆ. ಮೂತ್ರಜನಕಾಂಗ ದೇಹದಲ್ಲಿನ ಹೆಚ್ಚಿನ ನೀರು ಮತ್ತು ಉಪ್ಪನ್ನು ಹೊರಹಾಕುತ್ತದೆ. ಧನ್ಯವಾದಗಳು. ಇದು ಒಂದು ಪಟ್ಟಕ. ಇದನ್ನು ಪ್ರಿಂಟ್ ಎಂಬ ಗಾಜಿನಿಂದ ಮಾಡುತ್ತಾರೆ. ಇದರ ಮೂಲಕ ಬೆಳಕು ಹಾದುಹೋದಾಗ ಅದು 7 ಬಣ್ಣಗಳಾಗಿ ವಿಭಜಿಸುತ್ತದೆ. ಅದನ್ನು ವರ್ಣ ವಿಭಜನೆ ಎನ್ನುವರು. ಆ 7 ಬಣ್ಣಗಳೆಂದರೆ ನೇರಳೆ, ಊದು, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. ಅತಿ ಹೆಚ್ಚು ಬಾಗುವ ಬಣ್ಣ ನೇರಳೆ, ಅತಿ ಕಡಿಮೆ ಬಾಗುವ ಬಣ್ಣ ಕೆಂಪು. ವರ್ಣ ವಿಭಜನೆಯನ್ನು ಕಾಮನಬಿಲ್ಲಿನಲ್ಲಿ, ಸೋಪಿನ ನೀರಿನ ಗುಳಿಗಳಲ್ಲಿ, ಮಳೆಗಾಲದಲ್ಲಿ ವಾಹನಗಳ ಪೆಟ್ರೋಲ್ ಸೋರಿ ಬಿದ್ದಾಗ. ಇದು ಸೌರವ್ಯೂಹ. ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಎನ್ನುವರು. ಇದು ಮೊದಲನೇ ಗ್ರಹ ಬುಧ. ಇದು ಯಾವುದು? ಮೊದಲನೇ ಗ್ರಹ. ಇದು ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ. ಇದು ಶುಷ್ಕ ವಾತಾವರಣ ಹೊಂದಿರುತ್ತದೆ. ಇದರಲ್ಲಿ ನೀರು ಇಲ್ಲ. ಇದು 2ನೇ ಗ್ರಹವಾಗಿದೆ. ಸಂಜೆ ಚುಕ್ಕೆ, ಬೆಳ್ಳೆ ಚುಕ್ಕೆ, ಮುಂಜಾನೆ ಚುಕ್ಕೆ ಎಂದು ಕರೆಯುತ್ತಾರೆ. ಇದು 3ನೇ ಗ್ರಹ ಭೂಮಿ. ತೋರಿಸ್ಬೇಕದನ್ನ. ಇದು 3ನೇ ಗ್ರಹ ಭೂಮಿ. ಇದರಲ್ಲಿ ಜೀವಿಗಳು ವಾಸಿಸುವಂತ ಏಕೈಕ ಗ್ರಹವಾಗಿದೆ. ಇದು 4ನೇ ಗ್ರಹ ಮಂಗಳ. ಇದು ಕಬ್ಬಿಣದ ಆಕ್ಸೈಡ್ ಅನ್ನು ಹೊಂದಿದೆ. ಇದು 5ನೇ ಗ್ರಹ. ಅದನ್ನ ಕೆಂಪು ಗ್ರಹ ಎನ್ನುವರು ಅಂತ ಹೇಳ್ಬೇಕು. ಇದನ್ನು ಕೆಂಪು ಗ್ರಹ ಎನ್ನುವರು. ಇದು 5ನೇ ಗ್ರಹ ಗುರು. ಇದು ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡವಾದ ಗ್ರಹ. ಇದು 1300 ಭೂಮಿಗಳನ್ನು ಹಾಕಿದರೂ ಸಾಲದು. ಇದು 6ನೇ ಗ್ರಹ ಶನಿ. ಇದು ಉಂಗುರಗಳನ್ನು ಹೊಂದಿದೆ. ಕೆಂಪು ಮಚ್ಚೆಯನ್ನು ಹೊಂದಿದೆ. ಇದು ಅತ್ಯಂತ ಸುಂದರವಾದ ಗ್ರಹವಾಗಿದೆ. ಇದು 7ನೇ ಗ್ರಹ ಯುರೇನಸ್. ಇದು ನೀಲಿ ಮತ್ತು ಹಸಿರು ಬಣ್ಣವನ್ನು ಹೊಂದಿದೆ. ಇದು ನ್ಯಾಪ್ಚೂನ್ ಕೊನೆಯ ಗ್ರಹವಾಗಿದೆ. ಇದು ನೀಲಿ ಬಣ್ಣವನ್ನು ಹೊಂದಿದೆ. ಧನ್ಯವಾದ. ಕ್ಲಾಸ್ ಹಾಕ್ರಿ ಎಲ್ಲರೂ. ಸೂಪರ್. ಬಳಸಿ